ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಿರೋದ್ರಿಂದ ನಮ್ಮ ಜನಪ್ರಿಯ ಶಾಸಕರ ಎಮ್ ಎಲ್ ಎ ಅವರು ಮುಖಾಂತರ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಅವರು ಇದರಲ್ಲಿ ಇವತ್ತು ನಾವು ಸಿಹಿ ಹಂಚ್ತಾ ಇದ್ದೀವಿ. ಈ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿ ಮತ್ತು ಈ ಒಂದು ಸರ್ಕಾರ ಬರೋದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಸುಮಾರು ಒಂದು 40 ವರ್ಷದ ರಾಜಕೀಯ ಜೀವನದಲ್ಲಿ ಅವರು ಕಾಂಗ್ರೆಸ್ಸಲ್ಲಿ ಅವಿರತವಾಗಿ ದುಡಿದಿದ್ರು. ಇವತ್ತು ಆ ದುಡ್ದಿದ್ದ ಫಲವಾಗಿ ಇವತ್ತು ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಿ ಎಂ ಪಟ್ಟ ಒಲ್ದಿದೆ. ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಇವತ್ತು ಅವ್ರಿಗೆ ಒಂದು ಗೌರವಪೂರ್ವಕವಾಗಿ ಈ ಒಂದು ಸಿಹಿ ಹಂಚೋ ಒಂದು ಕಾರ್ಯಕ್ರಮ ಇಡೀ ನಮ್ಮ ತಾಲೂಕಿನಾದ್ಯಂತ ಪ್ರತಿ ಮನೆಗೂ ಸಿಹಿ ಹಂಚೋ ಮೂಲಕ ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಆ ಅಭಿಯಾನದಲ್ಲಿ ಮುಖಾಂತರ ನಾವು ಇವತ್ತು ಕೆಂಪನಹಳ್ಳಿ ಗ್ರಾಮದಲ್ಲಿ ಸಿಹಿ ಹಂಚ್ತಾ ಇದ್ದೀವಿ. ನಮ್ಮ ಶ್ರೀನಿವಾಸ್ ಅವ್ರಿಗೆ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ದೇವರು ಆರೋಗ್ಯ ಕೊಟ್ಟು ಅವ್ರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋ ಥರ ನಮಗೆ ಒಂದು ಸೌಲಭ್ಯ ಒದಗಿಸೋ ಥರ ಸಿಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಇಲ್ಲ, ಸಂಭ್ರಮಾಚರಣೆನೂ ನಡೆದಿಲ್ಲ. ಮತ್ತು ಪ್ರತಿಭಾ ಪುರಸ್ಕಾರ ಇರ್ಬೋದು, ನೆಲಮಂಗಲ ಉತ್ಸವಕ್ಕೆ ಈಗ ರಂಗೋಲಿ ಸ್ಪರ್ಧೆ ಇರ್ಬೋದು, ಪ್ರತಿಯೊಂದು ಒಂದು ಹಂತವಾಗಿ ಒಂದೊಂದು ಕಾರ್ಯಕ್ರಮ ಮಾಡ್ಕೊಂಬರ್ತಾ ಈ ಒಂದು ಕಾರ್ಯಕ್ರಮ ನಮ್ಮ ಡಿ ಕೆ ಶಿವ ಮುಖ್ಯಮಂತ್ರಿ ಪದಗ್ರಹಣ ಕಾರ್ಯಕ್ರಮನೂ ಅಷ್ಟೇ ಅದ್ದೂರಿಯಾಗಿ ಆಚರಿಸ್ಬೇಕು ಅಂದ್ಬಿಟ್ಟು ಈ ಒಂದು ಕಾರ್ಯಕ್ರಮನೂ ಮಾಡ್ತಾ ಇದ್ದಾರೆ. ಈ ಹಿಂದೆನೂ ಅಷ್ಟೇ ಈ 40 ವರ್ಷದಲ್ಲಿ ಯಾರು ಈ ಥರ ರಾಜಕೀಯವಾಗಲಿ ಇಲ್ಲ ವೈಯಕ್ತಿಕವಾಗಲಿ ಯಾರು ಈ ಒಂದು ಕೆಲಸ ಮಾಡಿಲ್ಲ. ಇವರು ತನ್ನ ಒಂದು ಜನಬೆಂಬಲ ಮತ್ತು ಕಾಂಗ್ರೆಸ್ಸಿನ ಒಂದು ಕಟ್ಟಾಳಾಗಿ ಅವರು ಒಂದು ಸರ್ಕಾರದಿಂದ ಏನು ಸಿಗುವಂಥ ಸೌಲಭ್ಯ ಇರ್ಬೋದು ಇರೋದು ಪ್ರತಿಯೊಂದು ತಂದು ಇವತ್ತು ನೆಲಮಂಗಲ ತಾಲೂಕನ್ನ ಒಂದು ಮಾದರಿಗೆ ತಾಲೂಕಾಗಿ ಮಾಡೋದಕ್ಕೆ ಒಂದು ಪಣ ತೊಟ್ಟಿದ್ದಾರೆ. ಅದ್ರ ಪರವಾಗಿ ಇವತ್ತು ನಮ್ಮ ಸಿದ್ದರಾಮಯ್ಯವರು ಅವ್ರಿಗೆ ಹೆಚ್ಚಿನ ಸಹಕಾರ ಕೊಟ್ಟು ನಮಗೆ ಅನುದಾನ ಕೊಡೋದ್ರಲ್ಲಿ ಅವರು ತುಂಬ ಕೆಲಸ ಮಾಡಿದ್ದಾರೆ. ಆದರೂ ಇನ್ನೂ ಡಬಲ್ ಕಾರ್ಯಕ್ರಮ ಕೊಟ್ಟು ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವ್ರ ಕೈ ಬಲಪಡಿಸಿ ಇನ್ನೂ ಹೆಚ್ಚಿನ ನೆಲಮಂಗಲ ಬೆಳವಣಿಗೆ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಪ್ರತಿಯೊಂದಿಗೂ ಹೆಚ್ಚಿನ ಒತ್ತು ಕೊಟ್ಟು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ನಮ್ಮದು ಅಭಿನಂದನೆ ಸಲ್ಲಿಸೋಕೆ ಇಷ್ಟ. ಜನಸ್ಪಂದನೆ 100ಕ್ಕೆ 99 ಭಾಗ ಇದೆ. ಯಾರು ಅದು ಪಕ್ಷಾತೀತವಾಗಿದೆ. ಇವತ್ತು ನಾವು ನಮ್ಮ ಪಕ್ಷದವರು ಕಾಂಗ್ರೆಸ್ ಪಕ್ಷನೇ ಅಂತ ನಾನು ಹೇಳೋದಿಲ್ಲ. ಎಲ್ಲ ಪಕ್ಷದವರಲ್ಲೂ ಈ ಥರ ಕೆಲಸ ಯಾರೂ ಮಾಡಿಲ್ಲ. ಒಂದು ಅಚ್ಚುಕಟ್ಟಾಗಿ ಒಂದು ಪ್ರತಿಯೊಂದು ಕೆಲಸ ಕಾರ್ಯನೂ ಇರ್ಬೋದು, ಒಂದು ಕಾರ್ಯಕ್ರಮ ಇರ್ಬೋದು, ಅಷ್ಟೇ ನಿಷ್ಠೆಯಿಂದ ಇದ್ರಾಗೆ ಅಚ್ಚುಕಟ್ಟಾಗಿ ಅದನ್ನು ರೂಪಿಸ್ತಾರೆ ಅನ್ನೋದು ಎಲ್ಲರೂ ಮನಸ್ಸಲ್ಲೂ ಐತೆ. ಕೆಲಸ ಕಾರ್ಯನೂ ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಪಕ್ಷಾತೀತವಾಗಿ ಇವತ್ತು ಎಲ್ಲರೂ ಮಾತಾಡ್ತಾರೆ. ಅಷ್ಟೇ ಚೆನ್ನಾಗಿದೆ. ಹಲೋ, ಡಾಬರಾಜಣ್ಣ ಅಂದ್ಬಿಟ್ಟು ಕೆಂಪಲಿಂಗನಹಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ಇವತ್ತಿನ ಸಿಹಿ ವಿತರಣೆ ಬಗ್ಗೆ ನಮ್ಮ ಡಿ ಕೆ ಶಿವಕುಮಾರ್ ಸತತವಾಗಿ 40 ವರ್ಷದ ಇತಿಹಾಸದಲ್ಲಿ ಅಷ್ಟು ಶ್ರಮ ಪಟ್ಟವರು ಅಂದರೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಈ ಪದವಿ ಮುಖ್ಯಮಂತ್ರಿ ಆಗಬೇಕಾಗಿದ್ದರೆ ಅವರು ಸಾಹಸ ಶಕ್ತಿ ಮೀರಿ ಇವತ್ತು ಆ ಪದವಿ ಏರಿದ್ದಾರೆ. ಆ ಪದವಿ ಕಾರಣಾಂತರದಿಂದ ನಮ್ಮ ಎನ್ ಶ್ರೀನಿವಾಸ್ ಅವರು ಅದೇ ಹೆಸರು ತಗೊಂಡು ಅವ್ರ ಪದವಿ ಮುಖಾಂತರ ಈ ಕೆಲಸ ಕಾರ್ಯಗಳು ಈ 40 ವರ್ಷಕ್ಕೆ ರಾಜಣ್ಣ ಅವರು ಹೇಳ್ದಂಗೆ ನಾನು ಅಳವ ಕಾಂಗ್ರೆಸ್ ಆದ್ರೂ ನಾನು ಹೇಳ್ತೀನಿ, ಇಷ್ಟು ಎಮ್ ಎಲ್ ಎಗಳು ಸತ್ಯನಾರಾಯಣ್ ಬಂದಿದ್ದರು, ಗುರುಪ್ರಸಾದ್ ಬಂದಿದ್ದರು, ಆಂಜನೇಯಮೂರ್ತಿಯವರು ಇದ್ದರು, ಶಂಕರ್ ನಾಯ್ಕ್ ಅವರು ಇದ್ದರು, ಹಾಗೆ ಪ್ರತಿಯೊಬ್ಬರು ನಾಗರಾಜು ಇದ್ದರು, ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಇದ್ದರು. ಇವರೆಲ್ಲರಿಗಿನ್ನ ಅತಿ ಭಾಳ ವೇಗವಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಈ ಎನ್ ಶ್ರೀನಿವಾಸ್ ಅವರೇ. ಇವರಿಂದ ಇನ್ನು 10 ವರ್ಷದ ಕೆಲಸ ಈ ವರ್ಷದಲ್ಲಿ 5 ವರ್ಷದಲ್ಲಿ 10-15 ವರ್ಷದ ಕೆಲಸ ಮುಗಿಸ್ತಾರೆ ಅಂತ ನಮಗೆ ಬೆಂಬಲ ಗೊತ್ತಿದೆ. ನಮ್ಗೆ ಒಳ್ಳೆ ಹೆಸರು ಬರ್ತಿದೆ. 100ಕ್ಕೆ 100 ಜನ ಬಿ ಜೆ ಪಿಯರಾಗಲಿ ಕಾಂಗ್ರೆಸ್ನವರಾಗಲಿ ದಳದವರಾಗಲಿ ಪೂರ್ತಿ ಎಲ್ಲ ಇವರು ಬಲಕ್ಕೆ ಒಂದು ಸಹಕಾರ ಕೊಟ್ಟು ಕೆಲಸಗಳು ಮಾಡಿಸ್ಕೊಂಡು ನಿಷ್ಠೆಯಿಂದ ಇರ್ತೀವಿ. ಅವ್ರಿಗೂ ದೇವರ ಆರೋಗ್ಯ ಭಾಗ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಹೇಳಿ ನಾವು ಈ ಮಾತಿನಲ್ಲಿ ಮುಗಿಸ್ತೀವಿ.